ಶಿಡ್ಲಘಟ್ಟದಲ್ಲಿ ಬೃಹತ್ ಉದ್ಯೋಗ ಮೇಳ 200ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿದ ಲಿಯೋ ಕ್ಲಬ್ ಆಫ್ ಕಿರಣ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ ಮನೆಯಲ್ಲಿ ಅಡಿಗೆ, ಅವೆಲ್ಲ ಹೋಮ್ ಸೈನ್ಸ್ ಗ್ರಾಜುಯೇಟ್ಸ್. ಯಾರಾದ್ರೂ ಹೋಮ್ ಸೈನ್ಸ್ ಗ್ರಾಜುಯೇಟ್ಸ್ ಇದ್ದಾರಪ್ಪ? ಆ ಹೋಮ್ ಸೈನ್ಸ್ ಗ್ರಾಜುಯೇಟ್ಸು ಆ ಟಿವಿ ನೋಡ್ಕೊಂಡು ಉಪ್ಪು ಎಷ್ಟು ಹಾಕ್ಬೇಕು, ಮೆಣಸು ಹಾಕ್ಬೇಕು, ಧನಿಯಾ ಪುಡಿ ಎಷ್ಟು ಹಾಕ್ಬೇಕು, ಅದಕ್ಕೆ ಚಕ್ಕೆ ಲವಂಗ ಎಷ್ಟು ಹಾಕ್ಬೇಕು ಅಂತ ನೋಡ್ಕೊಂಡು ಹಾಕ್ಬೇಕು. ಆದರೆ ನಮ್ಮ ತಾಯಿಯಿಂದ ನಿರುದ್ಯೋಗ ಸಮಸ್ಯೆ ಉಳಿಯುತ್ತಿದ್ದರೆ ದೇಶದ ಅಭಿವೃದ್ಧಿ ಮತ್ತು ಪ್ರಗತಿ ಸಾಧ್ಯವಿಲ್ಲ. ಆದ್ದರಿಂದ ನಿರುದ್ಯೋಗಿಗಳನ್ನು ಉದ್ಯೋಗಕ್ಕೆ ತರುವ ಜವಾಬ್ದಾರಿ ಸರ್ಕಾರದ ಆದ್ಯ ಕರ್ತವ್ಯ ಎಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಗೋಪಾಲಗೌಡ ಅಭಿಪ್ರಾಯಪಟ್ಟರು. ಯಾವಾಗ ಸಂಬಂಧಪಟ್ಟ ಸರ್ಕಾರಗಳು ವಿಫಲ ಆಗ್ತಾರೋ ಸಂಘ ಸಂಸ್ಥೆಗಳು ಕೈಗೆ ತೆಗೆದುಕೊಳ್ತಾರೆ. ಅಂದರೆ ಸ್ವತಂತ್ರ ಭಾರತ ದೇಶದಲ್ಲಿ ಸರ್ಕಾರಗಳು ವಿಫಲ ಆದಾಗ ಜನರು ಕೈಕಟ್ಟು ಕೂತ್ಕೊಳ್ಳುವುದಿಲ್ಲ, ಜೀವನ ಮಾಡಬೇಕಲ್ಲ. ಆವಾಗ ಮುಂದೆ ಬರ್ತಾರೆ ಇಂತಹ ಸಂಘ ಸಂಸ್ಥೆಗಳು ಬಹಳಷ್ಟಿವೆ. ಸಹಸ್ರಾರು ಸಂಘ ಸಂಸ್ಥೆಗಳು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇವೆ, ಬೇರೆ ಬೇರೆ ರಂಗಗಳಲ್ಲಿ. ಈ ನಿರುದ್ಯೋಗ ಸಮಸ್ಯೆ ಬಹಳ ಬೃಹತ್ಕರವಾಗಿ ನಮ್ಮ ದೇಶದ ಪದವೀಧರರು, ವಿದ್ಯಾವಂತರು, ಅವಿದ್ಯಾವಂತರು, ಅಸಂಘಟಿತ ಯುವಕರನ್ನ ಕಾಡ್ತಾ ಇದೆ. ಈ ನಿರುದ್ಯೋಗ ಇದ್ರೆ ದೇಶದ ಪ್ರಗತಿ ಮತ್ತು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಶಿಡ್ಲಘಟ್ಟ ನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಲಿಯೋ ಕ್ಲಬ್ ಆಫ್ ಕಿರಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದ ಬೃಹತ್ ಉದ್ಯೋಗ ಮೇಳದಲ್ಲಿ ಅವರು ಮಾತನಾಡಿದರು. ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೋಪಾಲಗೌಡ ಮಾತನಾಡಿ, ನಿರುದ್ಯೋಗ ಅಭಿವೃದ್ಧಿಗೆ ದೊಡ್ಡ ಅಡ್ಡಿಯಾಗಿದ್ದು ಅದನ್ನು ನಿವಾರಿಸುವುದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ. ಉದ್ಯೋಗವಿಲ್ಲದೆ ಯುವ ಜನಾಂಗ ಭವಿಷ್ಯ ಅನಿಶ್ಚಿತವಾಗುತ್ತದೆ. ಈ ರೀತಿಯ ಉದ್ಯೋಗ ಮೇಳಗಳು ಯುವಕರಿಗೆ ಹೊಸ ಅವಕಾಶಗಳನ್ನು ಕಲ್ಪಿಸಿ ಅವರ ಬದುಕು ರೂಪಿಸಲು ಸಹಾಯ ಮಾಡುತ್ತವೆ. ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಕೈಜೋಡಿಸಿ ನಿರುದ್ಯೋಗ ಸಮಸ್ಯೆಯನ್ನು ತೀವ್ರಗೊಳಿಸದೆ ಉದ್ಯೋಗ ಸೃಷ್ಟಿಸಲು ಮುಂದಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಅಭ್ಯಾಸಕ್ಕೂ ಅನುಗುಣ ಉದ್ಯೋಗ ನೌಕರಿ ಹುಡುಕುತ್ತಿರುವ SSLC, ಡಿಪ್ಲೊಮಾ, ITI, BE, MA, BCom, BA, BSc, MSc, MA ಸೇರಿದಂತೆ ವಿವಿಧ ವಿದ್ಯಾರ್ಥಿಗಳ ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶ ಒದಗಿಸಲಾಯಿತು. ಕಂಪನಿಗಳ ಮಳಿಗೆಗಳಲ್ಲಿ ಅಭ್ಯರ್ಥಿಗಳು ತಮಗೆ ಬೇಕಾದ ಉದ್ಯೋಗಗಳ ಬಗ್ಗೆ ಮಾಹಿತಿ ಪಡೆದರು. ಈ ಉದ್ಯೋಗ ಮೇಳದಲ್ಲಿ 700ಕ್ಕೂ ಹೆಚ್ಚು ನಿರುದ್ಯೋಗಿಗಳು ಭಾಗವಹಿಸಿದರು. ಅಂದಾಜು 50ಕ್ಕೂ ಹೆಚ್ಚು ಕಂಪನಿಗಳು ಸ್ಥಳದಲ್ಲಿಯೇ 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೇರವಾಗಿ ಆಯ್ಕೆ ಮಾಡಿವೆ. ಉಳಿದ ಅಭ್ಯರ್ಥಿಗಳಿಗೆ ಫೋನ್ ಮೂಲಕ ಸಂದರ್ಶನದ ಅವಕಾಶ ನೀಡಲಾಗುವುದು ಎಂದು ಸಂಸ್ಥೆಯ ಕಾರ್ಯದರ್ಶಿ ಲೋಕೇಶ್ ಎಂ ತಿಳಿಸಿದ್ದಾರೆ. ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್ ಮಾತನಾಡಿ, ಶಿಡ್ಲಘಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಒದಗಿಸುವುದು ನಮ್ಮ ಸಮಾಜದ ಜವಾಬ್ದಾರಿಯಾಗಿದೆ ಎಂಬ ದೃಷ್ಟಿಯಿಂದ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ನಮ್ಮ ಪ್ರಯತ್ನದಿಂದ ಇವತ್ತೇ 200ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿದ್ದು ಇದು ನಮ್ಮೆಲ್ಲರ ಒಗ್ಗಟ್ಟಿನ ಫಲಿತಾಂಶ. ಇನ್ನುಳಿದ ಅರ್ಜಿದಾರರಿಗೆ ಫೋನ್ ಮೂಲಕ ಸಂದರ್ಶನದ ಅವಕಾಶ ಕಲ್ಪಿಸಲಾಗುವುದು ಎಂದು ತಿಳಿಸಿದರು. ನಮಸ್ಕಾರ. ಏನಿವತ್ತು ಲಿಯೋ ಕ್ಲಬ್ ಆಫ್ ಕಿರಣ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು, ಯಾಕೆ ಈ ಒಂದು ಉದ್ಯೋಗ ಮೇಳ ಮಾಡಬೇಕು, ಏನೊಂದು ರೀಸನ್ ಅಂದರೆ, ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ನಾವು 3 ವರ್ಷದಿಂದ ರೆಗ್ಯುಲರ್ ಹೆಲ್ತ್ ಕ್ಯಾಂಪ್ ಮಾಡ್ತಿರುವ ಸಂದರ್ಭದಲ್ಲಿ ಒಂದು ನಮ್ಮ ಟೀಮ್ ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಸರ್ವೆ ಮಾಡಿದಾಗ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಇತ್ತು. ಆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಂಪ್ಲಾಯ್ಮೆಂಟ್ ಆಗಿ ಫುಲ್ಫಿಲ್ಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶಿಡ್ಲಘಟ್ಟಿಗೆ ಒಂದು 50 ಕಂಪ್ನಿಯನ್ನು ನಾನು ಕರೆತಂದು ಅವ್ರಿಗೆ ಒಂದು ಉದ್ಯೋಗ ಕೊಡಿಸೋವಂಥ ಒಂದು ವ್ಯವಸ್ಥೆನ ಇವತ್ತು ನಾನು ಮಾಡಿದ್ದೀನಿ. ಈಗ ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡು ಕಂಪೇರ್ ಮಾಡಿಕೊಂಡು 625 ರಿಜಿಸ್ಟ್ರೇಷನಲ್ಲಿ 218 ಜನಕ್ಕೆ ಉದ್ಯೋಗ ಸಿಕ್ಕಿದೆ. PU, SLC, ITI, ಡಿಗ್ರಿ ಎಲ್ಲ ರೀತಿಯ ಒಂದು ಪದವೀಧರರಿಗೆ ಒಂದು 218 ಜನಕ್ಕೆ ಇವತ್ತು ಉದ್ಯೋಗ ಸಿಕ್ಕಿದೆ. ಈ ಒಂದು ನಮ್ಮ ಉದ್ಯೋಗ ಮೇಳಕ್ಕೆ ಸಕ್ಸಸ್ಫುಲ್ಲಿ ಮಾಡೋಕ್ಕೆ ನಮಗೆಲ್ಲ ಒಂದು ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮ ನಮಗೆ ಸಕ್ಸಸ್ಫುಲ್ ಆಗೋಕ್ಕೆ ಎಲ್ಲ ರೀತಿ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಸಂಘ ಸಂಸ್ಥೆಗಳೆಲ್ಲ ಸೇರಿ ಇವತ್ತು 218 ಜನಕ್ಕೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ
ಸೊ ನನ್ನದೊಬ್ಬಂದೇ ಎಫರ್ಟ್ ಅಲ್ಲ, ಈ ಒಂದು ಸಂಘ ಸಂಸ್ಥೆಗಳೆಲ್ಲರೂ ಸೇರಿ ನಮಗೆ ಬೆಂಬಲ ಕೊಟ್ಟಿರೋದ್ರಿಂದ ಇಷ್ಟೊಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ. ಥ್ಯಾಂಕ್ ಯು. ಈ ಮೇಳವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕಂಪನಿಗಳು ಮತ್ತು ಸ್ವಯಂ ಸೇವಕರು ಈ ಯಶಸ್ಸಿನ ಹಿನ್ನೆಲೆ ಅವರ ಬೆಂಬಲವಿಲ್ಲದೆ ಇದು ಸಾಧ್ಯವಿಲ್ಲ. ಇಂತಹ ಕಾರ್ಯಕ್ರಮಗಳು ನಿರುದ್ಯೋಗ ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಮುಂದಿನ ದಿನಗಳಲ್ಲೂ ಈ ರೀತಿಯ ಪ್ರಯತ್ನಗಳನ್ನು ಮುಂದುವರಿಸುತ್ತೇವೆ ಎಂದು ಅವರು ತಿಳಿಸಿದರು. ನಿರುದ್ಯೋಗ ನಿವಾರಣೆಗೆ ಇಂತಹ ಉದ್ಯೋಗ ಮೇಳಗಳು ಇನ್ನಷ್ಟು ಹಮ್ಮಿಕೊಳ್ಳಬೇಕು ಎಂಬುದು ಹಾಜರಿರುವವರ ಅಭಿಪ್ರಾಯವಾಗಿತ್ತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಕೆಎನ್ ರಮೇಶ್, ಲಿಯೋ ಕ್ಲಬ್ ಮಾರ್ಗದರ್ಶಿ ಶ್ರೀನಿವಾಸ್, ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್, ವಾಸವಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ರೂಪ್ಸಿ ರಮೇಶ್, ಮಾಜಿ ಶಾಸಕ ಎಂ ರಾಜಣ್ಣ, ಇತ್ಲಳ್ಳಿ ಗೋಪಾಲಗೌಡ, PSI ವೇಣುಗೋಪಾಲ್, ಗೋವರ್ಧನ, ಮೂರ್ತಿ ಸಾಮ್ರಾಟ್, ತಮೀಮ್ ಅನ್ಸಾರಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ವರದಿ ಗೊರಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಈ ತಾಲೂಕಿನ ರೈತರ ಪರ, ರಾಜಕೀಯ ನಾಯಕರುಗಳ ಪರ, ಎಲ್ಲ ಸಂಘ ಸಂಸ್ಥೆಗಳ ಪರ ವಕೀಲಿ ಕೆಲಸವನ್ನು ನಾನು ಮಾಡಿ ನನ್ನ ಮೇಲೆ ಬಹಳ ಅತೀವ ಗೌರವ, ಪ್ರೇಮ, ಅಭಿಮಾನ ಇರ್ತಕ್ಕಂಥವರು ಈ ಸಮಾರಂಭದ ವೇದಿಕೆ ಮೇಲೆ ಮತ್ತು ವೇದಿಕೆ ಆಚೆ ಕೂಡ ಭಾಳಷ್ಟು ಜನರು ಇದ್ದಾರೆ. ಅವರ ಹೆಸರುಗಳೆಲ್ಲ ಹೇಳ್ಕೊಳ್ತಾ ಹೋದರೆ ನನಗೆ ಸಮಯದ ಅಭಾವ ಇರೋದ್ರಿಂದ ಕ್ಷಮಿಸಿ. ಎಲ್ಲ ನನ್ನ ಮಿತ್ರರೇ. ಮತ್ತು ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಉದ್ಯೋಗ ಮೇಳದಲ್ಲಿ ಬಹಳಷ್ಟು ಕಂಪನಿಗಳು ನಿಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಕಂಪನಿಗಳ ಕಾರ್ಯನಿರ್ವಾಹಕ ಪದಾಧಿಕಾರಿಗಳೇ, ಇಲ್ಲಿ ಪ್ರವೇಶ ಆದಾಗ ಶಾಮಿಯಾನದಲ್ಲಿ ಒಂದೊಂದು ಕಂಪನಿಯವರು ಒಂದು ಆಸೀನಗಳನ್ನು ಹಾಕ್ಕೊಂಡು ಉದ್ಯೋಗ ಮೇಳದಲ್ಲಿ ಫಲಾನುಭವಿಗಳಿಗೆ ಕೆಲಸವನ್ನು ಯಾವ ಕೆಲಸ ಸಿಗ್ತದೆ ಕೊಡಬಹುದು ಅಂತ ಅವರು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಮತ್ತು ಫಲಾನುಭವಿಗಳು ಕೂಡ ಬಹಳ ಉತ್ಸಾಹದಿಂದ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ಬಹಳಷ್ಟು ಜನರು, ಹೆಣ್ಣುಮಕ್ಕಳು ಇಲ್ಲಿ ಆಗಮಿಸಿದ್ದಾರೆ. ಗಂಡಸರಿಗಿಂತ ಹೆಣ್ಣುಮಕ್ಕಳೇ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ಒಂದು ಸಂತೋಷದ ಸುದ್ದಿ. ಇದು ಮುಂದುವರಿಯಬೇಕು. ಈ ದೇಶದಲ್ಲಿ ಹೆಣ್ಮಕ್ಳು ಜಾಸ್ತಿ ಈ ರೀತಿ ಮುಂದೆ ಬರಬೇಕು. ನೀವು ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಒಂದು ಪ್ರಮೇಯನೇ ಇಲ್ಲ, ಬರೋದಕ್ಕೂ ಸಾಧ್ಯ ಇಲ್ಲ. ಆದರೆ ನಾನು ಎಲ್ಲೋ ಹೋಗಬೇಕಾಗಿತ್ತು, ಅದು ಮುಖ್ಯ ಕೆಲಸ. ಅಲ್ಲಿ ಹೋಗಲಿಲ್ಲ, ಇಲ್ಲಿ ಬಂದೆ. ನಾನು ಮುಂಜಾನೆ 6 ಗಂಟೆಗೆ GKVKಯಲ್ಲಿ ಈ ಪಟ್ಟಣಕ್ಕೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನನ್ನ ವಾಕ್ ಮುಗಿಸಿ 8:45 ಗಂಟೆಗೆ ಸರಿಯಾಗಿ ಇಲ್ಲಿ ಪ್ರಯಾಣ ಬೆಳೆಸೋದಕ್ಕೆ ಕಾದಿದ್ದೆ. ನವೀನ್ ಅವರು 8:45ಗೆ ಬರ್ತೀನಿ ಅಂತ ಹೇಳಿದ್ರು. ಟ್ರಾಫಿಕ್ ಒತ್ತಡ ಮತ್ತು ಬೇರೆ ಡ್ರೈವರ್ ಸಿಕ್ಕಲಿಲ್ಲ ಅಂತೇಳಿ 3/4 ಗಂಟೆ ಲೇಟ್ ಬಂದರು. ನಾನು ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ. ಏನೇ ಆಗಲಿ, ಎರಡನೇ ಕೆಲಸ, ನನ್ನ ಸ್ವಗ್ರಾಮದ ವಕೀಲ ಮಿತ್ರ 70ನೇ ವರ್ಷದ 1 ತಿಂಗಳ ಹಿಂದೆ ನನ್ನ ಒಪ್ಪಿಗೆಯನ್ನು ಪಡೆದು ಪೂಜೆ ಪುರಸ್ಕಾರಗಳು ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಬರಲೇಬೇಕು ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ಭಾಳಷ್ಟು ಜನರು, ವಕೀಲರು, ಅವರ ಕುಟುಂಬದ ಸದಸ್ಯರುಗಳು, ಆಹ್ವಾನಿತರೆಲ್ಲರೂ ಕಾಯ್ತಿದ್ದಾರೆ. ಆ ಕಾರ್ಯಕ್ರಮ ಬಿಟ್ಟು ನಮ್ಮೂರಿನ ಪಕ್ಕದ ಗ್ರಾಮದಲ್ಲಿ ಹೋಗಲೇಬೇಕಾಗಿರ್ತಕ್ಕಂಥ ಕೆಲಸ, ಅದು ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾನು ಬಂದೆ. ನಮ್ಮ DYSP ಅವರು ಹೇಳ್ತಾ ಇದ್ರು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ವಿಶ್ರಾಂತ ನ್ಯಾಯಮೂರ್ತಿಗಳು ಇಲ್ಲಿ ಆಗಮಿಸಿದ್ದಾರೆ ಅಂತ ಹೇಳಿದರು. ರಾಷ್ಟ್ರ ಮಟ್ಟ, ಗ್ರಾಮದ ಮಟ್ಟ, ತಾಲೂಕಿನ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ
ಕಾರ್ಯಕ್ರಮಗಳು ಭಾಳಷ್ಟರಲ್ಲಿ ಭಾಗವಹಿಸಿದ್ದೀನಿ. ನಾನು ವಕೀಲನಾಗಿ ಭಾಗವಹಿಸಿದ್ದೀನಿ, ನ್ಯಾಯಾಧೀಶನಾಗಿ ಭಾಗವಹಿಸಿದ್ದೀನಿ, ರಾಷ್ಟ್ರ ಪರ್ಯಟನೆ ಮಾಡಿದ್ದೀನಿ, ಇನ್ನೂ ಮಾಡ್ತಾನೇ ಇದ್ದೀನಿ.